ವರ್ಷಕ್ಕೆ 170 ರೂಪಾಯಿ ನಾವು ಕಟ್ಟಿ ಕಂಪಲ್ಸರಿ ಧರ್ಮಸ್ಥಳ ಸಂಘದಿಂದ ಬಿಡುಗಡೆ ಆಗಂತ ನಿರಂತರ ಅಂತ ಒಂದು ಬುಕ್ ಬರುತ್ತೆ. ಆ ಬುಕ್ ನ ಕಂಪಲ್ಸರಿ ಪರ್ಚೇಸ್ ಮಾಡ್ಬೇಕದು. ಓಕೆ. ಇದನ್ನ ಮಾಡೋರ್ಗು ಬಿಡಲ್ಲ ಅವರು. ಮಾಡೋರ್ಗು ಬಿಡಲ್ಲ. ಹಿಂಸೆ ಕೊಡ್ತಾರೆ ಸರ್. ನಿಮ್ಗೆ ಲೋನ್ ಆಗಲ್ಲ, ನೆಕ್ಸ್ಟ್ ಇಂದ ನಿಮ್ಗೇನು ಇದು ಬರಲ್ಲ, ಫೆಸಿಲಿಟೀಸ್ ಬರಲ್ಲ, ನೀವು ಕಂಪಲ್ಸರಿ ತಗೊಳ್ಳೇಬೇಕು ಅಂತ. ಅದರಲ್ಲಿ 50 ಪೈಸೆ ಅಷ್ಟು ಉಪಯೋಗ ಇಲ್ಲ ಅದರಲ್ಲಿ. ಬರೀ ಇವರು ಏನು ಕಾಮಂದ್ರದ್ದು ಏನಿರುತ್ತೆ ಅವ್ರದ್ದು ಏನೋ ಹಾಕೊಂಡಿರ್ತಾರೆ ಅಷ್ಟೇ. ಅವ್ರು ಮಾಡಿರೋಂತ ಹೆಲ್ಪ್, ನಾವು ಅಲ್ಲಿ ಏನೋ ಮಾಡಿದ್ವಿ, ಇಲ್ಲೇನೋ ಮಾಡಿದ್ವಿ, ಅದ್ರಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದ್ 2-3 ರೈತರದ್ದು ಹಾಕಿರ್ತಾರೆ ಮಧ್ಯದಲ್ಲಿ. ಅದು ನಿಮ್ ದುಡ್ಡು ಸರ್. ಈಗ 5,000 ಕೋಟಿ ಅಂತ ಹೇಳಿದ್ರಲ್ಲ, ಹಾ ಸರ್, ಅದೆಲ್ಲ ನಿಮ್ ದುಡ್ಡನ್ನೇ. ಅವ್ರೇನ್ ಹಾಕೊಂಡು ಲೆಕ್ಕ ಕೊಟ್ರೆ ಮುಗಿತಲ್ಲ, ನಾವು ಕೇಳ್ತೀವಲ್ಲ. 170 ರೂಪಾಯಿ ನಂಗೆ ಒಂದ್ ವರ್ಷಕ್ಕೆ. ಅದ್ರಲ್ಲಿ ಏನೋ ಜಗಳ ಮಾಡಿ ಕೆಲವೊಬ್ರು ಬಿಟ್ರು ಒಂದು 40 ಲಕ್ಷ ಜನ ಬುಕ್ ತಗೊಂಡ್ರೆ ಎಷ್ಟು ಕೋಟಿ ಆಯ್ತು ನನ್ಗೆ ಲೆಕ್ಕನೇ ಸಿಕ್ತಿಲ್ಲ ಅದು. 40 ಲಕ್ಷ ಜನ 170 ರೂಪಾಯಿ ನಂಗೆ ಬುಕ್ ಪ್ರತಿ ಖರೀದಿ ಮಾಡ್ಲೇಬೇಕು ಸರ್. ಇಲ್ಲಿವರೆಗೂ ಪ್ರತಿ ತಿಂಗಳು ಕೊಡ್ತಾರೆ, ಬುಕ್ ಕೊಡ್ತಾರೆ. ಕೊಡ್ತಾರೆ ಸರ್. 4 ಜನಕ್ಕೂ ಕೊಡ್ತಾರೆ ಸರ್. 10 ಜನ ಇದ್ರೆ 10 ಜನ ತಗೊಳ್ಳೇಬೇಕು. ಆ ಬುಕ್ಸ್ ಎಲ್ಲ ನಾನು ತಗೊಂಬಂದು ಇಲ್ಲಿವರೆಗೂ ಒಬ್ರು ಒಂದು ಪೇಜ್ ಟರ್ನ್ ಮಾಡಿರೋರೇ ಇಲ್ಲ. ಏನೂ ಇಲ್ಲ ಸರ್, ಮಾಹಿತಿನೇ ಇಲ್ಲ. ಬೇಕಾದ್ರೆ ನಾನು ಬುಕ್ ಕಳಿಸ್ಕೊಡ್ತೀನಿ ನಿಮ್ಗೆ, ಒಂದು ಪ್ರತಿ ತಿಂಗಳು ಕೊಡ್ತಾರೆ. ಅದ್ರಲ್ಲಿ ಒಂದೇ ಒಂದು ಮಾಹಿತಿ ಇರಲ್ಲ ಸರ್. ಧರ್ಮಸ್ಥಳದ್ದು ಇವ್ರದ್ದು ಏನೋ ಪರ್ಸನಲ್ ಇನ್ಫಾರ್ಮೇಶನ್ಗಳು, ಇವ್ರಿಗೆ ಅವಾರ್ಡ್ ಬಂದಿರೋದು, ಇವ್ರೇನೋ ಫಂಕ್ಷನ್ ಮಾಡಿರೋದೆಲ್ಲ ಹಾಕೊಂಡಿರ್ತಾರೆ. ಒಂದ್ 2-3 ರೈತರದು, ಒಳ್ಳೊಳ್ಳೆ ರೈತರು ಅವ್ರದ್ದು ಹಾಕಿರ್ತಾರೆ, ಒಂದ್ 2-3 ಹಾಕಿರ್ತಾರೆ ಮಧ್ಯದಲ್ಲಿ. ಅದು ಅವ್ರ ಮಾತು ಕೇಳೋರ್ನ. ಅದೇ ಅವ್ರು ಚೆನ್ನಾಗಿ ಇಂಪ್ರೂವ್ ಆಗಿರೋಂತ ರೈತರದ್ದು ಒಂದು 4 ಜನ ಹಾಕಿರ್ತಾರೆ. ಮೊನ್ನೆ ಇನ್ನೊಬ್ಬ ರೈತ ಗುರುವರೇ, ಇನ್ನೊಬ್ಬ ರೈತರು ಕೂಡ ಇದೇ ತರ ಪ್ರಶ್ನೆ ಕೇಳಿದ್ರು. ಅವ್ರು ತುಂಬಾ ಸಕ್ಸಸ್ಫುಲ್ ರೈತರು. ನಿಮ್ದು ಬುಕ್ಕಲ್ಲಿ ಹಾಕ್ತಿವಿ ಅಂತ ಹೇಳಿದ್ರಂತೆ. ಆಮೇಲೆ ಅವನು ಕ್ವಶನ್ ಮಾಡ್ದಂತೆ, ನಮ್ಗೆ ಗೊತ್ತಿದ್ದಂಗೆ ನಮ್ ದುಡ್ಡೆಲ್ಲ ಹಿಂಗೆಲ್ಲ ಹಾಕ್ತಿದ್ದೀರಾ ಕ್ವಶನ್ ಮಾಡ್ದಂತೆ. ಇವ್ರ ಹತ್ರ ಬರ್ಲೇ ಇಲ್ವಂತೆ ಅವರು. ಯಾರು ಅವ್ರ ಕಾಲಿಗೆ ಬೀಳ್ತಾರೆ, ಅದೆಂತಾರು ಆಗಿರ್ಲಿ, ನಮಸ್ಕಾರ ಮಾಡ್ತಾರೆ, ಅವ್ರನ್ನ ಮಾತ್ರ ಬುಕ್ಕಲ್ಲಿ ಹಾಕೋದಂತೆ. ಕ್ವಶನ್ ಮಾಡೋರ್ನ ಯಾರು ಹಾಕಲ್ಲ. ಹಾಗೆ ಆ ಬುಕ್ಕಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪೇಜ್ ಸೇರ್ಸ ಕೇಳೋಣ. ಇವಾಗ RBI ಲೈಸೆನ್ಸು, ಆಗ ಒಂದಷ್ಟು ಅಂದ್ರೆ ಯಾವ ದುಡ್ಡು ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಎಷ್ಟು % ಬಡ್ಡಿ ತಗೋತಾ ಇದ್ದಾರೆ, ಬ್ಯಾಂಕ್ ಅವ್ರು ಎಷ್ಟು % ಬಡ್ಡಿ ಹೇಳಿದ್ದಾರೆ, ಇವ್ರಿಗೆ ಎಷ್ಟು % ಬಡ್ಡಿ ಮಾರ್ಜಿನ್ ಸಿಗ್ತಾ ಇದೆ, ಅದನ್ನು ಹಾಕ್ಬಿಡ್ಲಿ ಬಿಡಿ, ಒಂದು ಪೇಜ್ ಎಕ್ಸ್ಟ್ರಾ ಕೊಡೋಣ. ಅದಾಕಲ್ಲ ಸರ್, ಒಟ್ಟು 14% ಅಂತಾರೆ ನಮ್ಗೆ. ಈಗ ಹೇಳ್ತಿರೋದು 14%. ಇಲ್ಲಿವರೆಗೂ ಬಡ್ಡಿ ಮಾಹಿತಿನೇ ಇಲ್ಲ, ಈಗ 14% ಅಂತಾರೆ. ಅಕಸ್ಮಾತ್ ಯಾರಾದ್ರೂ ಒಬ್ಬ ವ್ಯಕ್ತಿ ಕಟ್ಟಿಲ್ಲ ಅಂದ್ರೆ ಮಿಕ್ಕಿದ ಗ್ರೂಪ್ನವ್ರನ್ನ ಕಟ್ತಾರೆ. ನೀವು ಕಟ್ಬೇಕಾಗತ್ತೆ ನೋಡ್ರಿ, ಅವ್ರು ಕಟ್ಟಿಲ್ಲ, ಅವ್ರೇನೋ ಈಗ ಮಾಹಿತಿ ತಪ್ಪಾಗಿ ತಿಳ್ಕೊಂಡು ನಮ್ಮ ಇದನ್ನ ಕಟ್ತಾ ಇಲ್ಲ ಈ 2 ವಾರದಿಂದ. ಅಕಸ್ಮಾತ್ ಏನೋ ಅವ್ರು ಕಟ್ಟಿಲ್ಲ ಅಂದ್ರೆ ಸರ್, ಹಳ್ಳಿ ಅಲ್ಲ ಸರ್, ಹೌದು ಹೌದು, ಜನ ನಂಬಿಡ್ತಾರೆ. ಅವ್ರು ನಮ್ಮನೆ ಹತ್ರ ಬರ್ತಾರೆ, ಈಗ ನಾನ್ ಕಟ್ಟಿಲ್ಲ, ನನಗೆ ಮಾಹಿತಿ ಇದೆ, ನಾನು ಕಟ್ಟಲ್ಲ, ನನಗೆ ಪೂರ್ತಿ ಕ್ಲಾರಿಫಿಕೇಶನ್ ಬೇಕಂತ ನಾನು ಕೇಳ್ತೀನಿ. ಅವ್ರು ಬೇರೆಯವ್ರ ಹತ್ರ ಹೋಗಿ ಕೇಳ್ತಾರೆ, ನೀನ್ ನೋಡಪ್ಪ ನೀನ್ ಕಟ್ಸಿಲ್ಲ ಅಂದ್ರೆ ನೀನ್ ಕಟ್ಬೇಕು, ಅವತ್ತೇ ನಾವು ಕೊಡ್ಬೇಕಾರೆ ಹೇಳಿದೀವಿ, ಒಬ್ರು ಕಟ್ಟಿಲ್ಲ ಅಂದ್ರೆ ನೀವೆಲ್ಲ ಸೇರ್ಸಿ ಕಟ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಸರ್, ಇವಾಗ ಈ ಅಧಿಕಾರಿಗಳು ಮನೆ ಹತ್ರ ಬರಲ್ಲ, ಅವರು ಅಕ್ಕಪಕ್ಕದವರೇ ಬರ್ತಾರೆ ನಮ್ಮ ಮನೆ ಹತ್ರಕ್ಕೆ. ಅದೇ ಅವರು ಇಲ್ಲಾಂದ್ರೆ ನಮ್ಮ ಮೇಲೆ ಬಂದ್ಬಿಡ್ತೈತೆ ಅಂತ ಇದೊಂದು ಕಂಡ್ಕೊಂಡಿದ್ದಾರೆ ಅವರು. ಅದೇ ಈ ತರ ಮನೆ ಕಳಿಸಿ ಮರ್ಯಾದೆ ತೆಗೆದ್ರೆ ಒಂದು ಅವ್ರ ಪ್ರಾಣ ಕಳ್ಕೋಬೇಕು, ಇಲ್ಲ ಆ ಮರ್ಯಾದೆ ಗಂಜಿ ಏನಾದ್ರೂ ಮಾರಿ ಅಲ್ಲ ತಾಳಿನಾರು ಅಡವಿಟ್ಟು ಕಾಲ್ಚೇನಾರು ಅಡವಿಟ್ಟು ಅವ್ರಿಗೆ ಹಣ ಕೊಡ್ಬೇಕು. ನೋಡಿ, ಮರ್ಯಾದೆನ ಅಡವಿಡೋದು ಅಂತ ಹೇಳಿದ್ನಲ್ಲ, ಇದನ್ನ ಹೇಳಿದ್ದು. ಮರ್ಯಾದೆನ ಅಡ ಇಟ್ಟು ನಾವು ಅವ್ರ ಸಾಲ ತಗೊಂಡಿರ್ತಾರೆ, ಪ್ರಾಣನು ಅಡ ಇಟ್ಟು ಸಾಲ ತಗೊಂಡಿರ್ತಾರೆ. ಕರೆಕ್ಟ್ ಇದು. ಅವರು ನರಿಗಳು, ಯಾರು ಧರ್ಮಸ್ಥಳ ಸಂಘದವರು ಹೆಣ್ಮಕ್ಳನ್ನ ಚೂ ಬಿಡ್ತಾರೆ. 10 ಜನ ಲೇಡಿ ರೌಡಿಗಳನ್ನ ಇದೇ ಧರ್ಮಸ್ಥಳ ಸಂಘದಲ್ಲಿ ರೆಡಿ ಮಾಡ್ತಾರೆ. ಅವ್ರ ಬಾಯಿ ಹೆಂಗಿರುತ್ತೆ ಅಂತಂದ್ರೆ, ಅವ್ರನ್ನ ಹೆಣ್ಮಕ್ಳಿಗೆ ಅವಮಾನ ಆ ಲೆವೆಲ್ ಬಾಯಿ ಇರುತ್ತೆ. ನೋಡಿದ್ರ, ಅಬ್ಸರ್ವ್ ಮಾಡಿದ್ರ ಸರ್? ಇದು ಇನ್ನೂ ಒಂದು ಸರ್ ಮುಂಚೆ ಸರ್, ಇವಾಗಾದ್ರೂ ಪರವಾಗಿಲ್ಲ, ಇದೇನೋ ಸುಗ್ರೀವಾಜ್ಞೆ ಎಲ್ಲ ಬಂದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡ್ತಾರೆ ಸರ್. ಅದು ನಮ್ಮ ಸುದ್ದಿಗಳು ಬಂದ್ಮೇಲೆ ಇನ್ನೂ ಅಲರ್ಟ್ ಆಗ್ಬಿಟ್ಟಿದಾರಲ್ಲ. ಈ ತರ ಸೈಲೆಂಟ್ ಆಗಿ ಮಾತಾಡೇ ಇಲ್ಲ ಸರ್. ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಸಮೇತನು, ಲಾಕ್ಡೌನ್ ಇರೋವಾಗ್ಲೂ 50% ಕಟ್ಟಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಟ್ಸ್ಕೊಂಡಿದ್ರು. ಲಾಕ್ಡೌನ್ ಇದೆ, ಬೇರೆ ಇಡೀ ಪ್ರಪಂಚದಾಗಿರೋ ಎಲ್ಲ ಸಂಘಗಳು ನಿಂತೋಗವೆ ಲಾಕ್ಡೌನ್ ಅಲ್ಲಿ. ಇವ್ರು ಬಿಟ್ಟಿಲ್ಲ ಸರ್, ಮಾಸ್ಕ್ ಹಾಕೊಂಡೋಗಿ ಕಟ್ಟಿದೀವಿ ಅರ್ಧ ದುಡ್ಡು. ನೋಡಿ ಸರ್, ಅಲ್ಲಿವರೆಗೂ ಬಿಟ್ಟಿಲ್ಲ, ಲಾಕ್ಡೌನ್ ಅಲ್ಲೂ ಕಟ್ಸ್ಕೊಂಡ್ರು. ಧರ್ಮಸ್ಥಳದಲ್ಲಿ ಒಂದು ಚೂರಾರು ಕನಿಕರ ಬೇಡ, ಒಂದು ಚೂರಾರು ಮಾನವೀಯತೆ ಬೇಡ, ಯಾರೋ ಹೇಳ್ತಾರೆ. ಆಮೇಲೆ ಕೇಳಿ, ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಲಾಕ್ಡೌನ್ ಎಲ್ಲ ರೀಓಪನ್ ಆದ್ಮೇಲೆ ಒಂದು ಧರ್ಮಸ್ಥಳ ಸಂಘಕ್ಕೆ ದೊಡ್ಡ ಜೀಪ್ಗಳು ಕೊಟ್ಟಿರ್ತಾರೆ. ಆ ಜೀಪ್ ಅಲ್ಲಿ ತುಂಬ್ಕೊಂಡ್ ಬಂದ್ಬಿಟ್ಟು ಮಿಕ್ಕಿದ್ದೇನ್ ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ ಅರ್ಧ ಕಟ್ಟಿದ್ವಲ್ಲ ಲಾಕ್ಡೌನ್ ಟೈಮಲ್ಲಿ. ಬೇರೆಯವರೆಲ್ಲ ಪಾಪ ಸಂಘದವರು ಎಲ್ಲಾ ಮೈಕ್ರೋ ಫೈನಾನ್ಸರ್ ಸುಮ್ಮನಾಗಿದ್ರು. ಇವರು ಆ 50% ಕಟ್ಟಿಸ್ಕೊಂಡಿದ್ದಲ್ದೆ ಲಾಕ್ಡೌನ್ ಎಲ್ಲ ರೀಓಪನ್ ಆದ್ಮೇಲೆ ಇನ್ನು ಮಿಕ್ಕಿದ ಅಮೌಂಟ್ಗೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ಕಟ್ಸ್ಕೊಂಡವ್ರೆ.
ಬ್ಯಾಲೆನ್ಸ್ ಅಮೌಂಟು ಅವಾಗ ಲಾಕ್ಡೌನ್ ಅಲ್ಲಿ ನಿಲ್ಸಿದ್ದೀರಾ ನೀವು, ಅರ್ಧ ಕಟ್ಟಿದ್ದೀರಾ, ಹ್ಮ್ ಆ ಅಮೌಂಟ್ ಕಟ್ಟಲೇಬೇಕು ಅಂತ ಗಲಾಟೆ ಮಾಡಿ ಕಟ್ತಿದ್ದಾರೆ ಸರ್ ಅವರು. ಹ್ಮ್ ನಾನು ಇದುವರೆಗೂ ಸುಮಾರು ಕಾಲ ರಿಸೀವ್ ಮಾಡ್ಕೊಳ್ತೀನಿ ಗುರುವರೇ. ಅದ್ರ ಮಾನವೀಯತೆ, ಮನುಷ್ಯತ್ವ, ಕನಿಕರ ಇಲ್ಲದ ಒಂದು ಸಂಘ ಅಂತಂದ್ರೆ ಧರ್ಮಸ್ಥಳ ಸಂಘ ಅಂತ ಹೌದು ನನಗೆ ಸರ್. ಅನಿಸ್ತಾ ಇರೋದು. ಯಾಕೆಂದ್ರೆ ಅದು ಏನಾಗ್ಬಿಟ್ಟಿದೆ ಸರ್ ಅದು, ಕಣ್ಣಲ್ಲಿ ನೀರ್ ಬರುತ್ತೆ ನನಗೆ ಕೆಲವರು ಕಥೆಗಳು ಕೇಳಿದ್ರೆ. ಮನೇಲಿ ನುಗ್ಗೊಡಿತಾರಂತೆ ಈ ಧರ್ಮಸ್ಥಳ ಸಂಘದವರು, ನುಗ್ತಾರಂತೆ ಒಳಗಡೆ ಕೂತ್ಕೋದ್ ಮಾಡ್ತಾರಂತಲ್ಲಿ. ಅವ್ರು ಇಲೆಕ್ಷನ್ ಎಲ್ಲ ಹುಡಿಕೊಂಡು ಹೋಗ್ಬಿಡ್ತಾರಂತೆ ಇವರು. ಹೌದು ಸರ್, ಭಾರಿ ಅಂದ್ರೆ ಸರ್ ಈಗ ಹೆಂಗಾಗಿದೆ ಅಂದ್ರೆ ಹ್ಮ್ ಇಲ್ಲಿ ಮೇಯ್ನ್ ಅವರು ಟ್ಯಾಕಲ್ ಮಾಡೋದು ಹೆಂಗ್ ಗೊತ್ತಾ ಅದು ಹ್ಮ್ ಸರ್. ಈಗ ನಮ್ಮ ಸಂಘದಲ್ಲಿ ಕಲೆಕ್ಷನ್ ಮಾಡಕ್ ಬರೋದು ಯಾರು ಗೊತ್ತಾ, ಹ್ಮ್ ನಮ್ದೇ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೋ ನಮ್ಮ ಊರಿನ ಸರೌಂಡಿಂಗ್ ಹೋಗಿರೋರೆ. ಆದ್ರೆ ಅವ್ರಿಗೆ ಅವರು ಹಣದ ಆಮಿಷನ ತುಂಬಿಟ್ಟಿರ್ತಾರೆ ಪಾಪ. ಅವ್ರ ಅವ್ರಿಗೆ ಒಂದೇನೋ ಕೆಲಸ ಕೊಟ್ಟಿರ್ತಾರಲ್ಲ ಹಾ ಸರ್, ಅಕ್ಕಪಕ್ಕದಲ್ಲಿ ಇರ್ತಾರ ಸರ್, ನಮ್ಮನೆ ಅಕ್ಕಪಕ್ಕನೆ, ಹ್ಮ್ ಯಾರು ದೂರದವ್ರನ್ನ ಯಾರನ್ನೂ ಕರೆದಿರಲ್ಲ. ಹ್ಮ್ ಅವ್ರನ್ನ ನಮ್ಮ ಮೇಲೆ ಈಗ ನಮ್ಮ ಸರ್ ಈಗ ನಾವು ಚಿಕ್ಕ ವಯಸ್ಸಿಂದ ನೋಡಿರ್ತೀವಿ ಅವ್ರನ್ನ, ಹೌದು. ಹಾ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಕಲೆಕ್ಷನ್ ಮಾಡಕ್ಕೆ. ಹ್ಮ್ 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 ಈಗ ನಾವು ಅವ್ರ ಹತ್ರ ಜಗಳಾಡಕ್ಕೂ ಆಗಲ್ಲ, ಹ್ಮ್ ಅವರು ಬಂದು ಒಳ್ಳೆ ಮಾತಾಡದಲ್ಲೇ ಮಾತಾಡ್ತಾರೆ. ಈ ಬೇರೆಯವ್ರು ಬರೋದ್ ಬಿಡಿ, ಅವ್ರಿಗಿನ್ನ ಮೇಲಿರೋರು ಬೇರೆಯವರು ಎಲ್ಲ ಸ್ವಲ್ಪ ಈ ದಕ್ಷಿಣ ಕನ್ನಡ ಭಾಷೆ ಮಾತಾಡ್ತಾರೆ ಬೇರೆಯವರು. ಹ್ಮ್ ಹ್ಮ್ ಇಲ್ಲಿ ಲೋಕಲ್ ಬಾಡಿ ಇರೋದೆಲ್ಲ ನಮ್ಮ ಏರಿಯಾದಲ್ಲಿ ಇರೋರೇ ಇರ್ತಾರೆ. ಓಕೆ. ಅವ್ರು ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಅಕ್ಕ ಕಟ್ರಕ್ಕ, ಹಣ ಕಟ್ರಣ, ನಮಗೆ ಸಂಬಳ ಕೊಡಲ್ಲ, ಅದು ಇಲ್ಲ ಇದಿಲ್ಲ ಅಂತ ಏನೋ ಮಾತಾಡ್ತಾರೆ. ನಮ್ಗೆ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ ಫಸ್ಟ್ ಪಾಯಿಂಟ್. ಆಮೇಲೆ ಅವ್ರಿಗೂ ಮನವರಿಕೆ ಮಾಡ್ಕೊಡ್ಬೇಕಲ್ವಾ, ಅಕ್ಕ ನೋಡಕ್ಕ ನಾವು ನೀವೆಲ್ಲ ಒಂದೇ ಊರಲ್ಲಿ ಇದೀವಿ, ಇಷ್ಟು ವರ್ಷ ಮುಖ ನೋಡ್ಕೊಂಡ್ ಬದುಕಿದೀವಿ, ಇಲ್ಲಿ ತಪ್ಪಾಗ್ತಿದೆ, ಇಲ್ಲಿ ತೊಂದರೆ ಆಗ್ತಿದೆ, ಅದನ್ನ ನೀನು ಕೇಳಕ ಅಂತ ನಾವು ಕೇಳಿದ್ರೆ ಕೆಲವೊಬ್ರು ಕನ್ವಿನ್ಸ್ ಆಗ್ತಾರೆ. ಆದ್ರೆ ಆಗಿದ್ದಾರೆ, ಇತ್ತೀಚೆಗೆ ಆಗ್ತಿದ್ದಾರೆ. ಆದ್ರೆ ಈಗೆಲ್ಲ ಸ್ವಲ್ಪ ಜನರಲ್ ಆಗಿ ಮಾತುಗಳು ಬಂದ್ಮೇಲೆ ಎಷ್ಟೋ ಜನ ಕೆಲಸ ಬಿಟ್ಬಿಟ್ರು ಸರ್. ಮಾಡೋದೇ ಬೇಡ, ಈ ಕೆಲಸನೇ ಬೇಡ ನಮ್ಗೆ, ಅವ್ರು ಕೊಡೋ ಸಂಬಳನೂ ಬೇಡ, ನಮ್ ತಲೆಗೆ ಬರುತ್ತೆ ಅಂತ, ಇದು ಬೇಡಲೇ ಬೇಡ ಅಂತ, ಸಂಬಂಧಗಳ ಹಾಳು ಮಾಡ್ಕೊಳ್ಬೇಕಾಗತ್ತೆ ಅಂತ ಒಳ್ಳೆ ಸುಮ್ಮನೆ. ಈಗ ನಾವು ಹೋಗಿ 2-3 ಕ್ವಶನ್ ಕೇಳಿದ್ರೆ ಯಾರಿಗಾದ್ರು ಸಿಟ್ಟು ಬರುತ್ತೆ. ಫಸ್ಟ್ ನಾರ್ಮಲ್ ಆಗಿ ಹೇಳ್ಬೋದು. ಈಗ ನಮ್ಮರೇ ಆದ್ರೂ ಕಟ್ಟೋದೆಲ್ಲ ಹೋಗಮ್ಮ ಅಂತ ಹೇಳ್ಬಿಟ್ಟು ಗದ್ರ ಬಿಟ್ರೆ ಅವ್ರಿಗೂ ನೋವಾಗುತ್ತೆ. ಇದು ಯಾಕೆ ಬೇಕು ಅಂತ ಹೇಳಿ ಅವರು ಸ್ವಲ್ಪ ಕೂಲ್ ಆಗ್ತಾ ಇದಾರೆ. ಈಗ ಕೂಲ್ ಆಗ್ತಿದೆ, ಕೆಲವರು ಸೈಡಿಗೆ ಸರ್ಕೊಂತ ಇದಾರೆ ಕೆಲಸ ಬಿಟ್ಟು. ಕರೆಕ್ಟ್ ಅದು ಓಕೆ. ಆಮೇಲೆ ಅವರು ಕೂಡ ಪ್ರಶ್ನೆ ಕೇಳ್ತಾರೆ, ಹೌದಲ್ವಾ ನಾನು ಇಷ್ಟು ದಿನ ಕೆಲಸ ಮಾಡಿಸ್ತಾ ಇದ್ದೀನಿ, ನನಗೂ ಕೂಡ ಈ ಪ್ರಶ್ನೆ ಗೊತ್ತಾಗ್ಲಿಲ್ವಲ್ಲ, ನನಗೂ ಕೂಡ ಈ ಸಮಸ್ಯೆ ಗೊತ್ತಾಗ್ಲಿಲ್ವಲ್ಲ ಅಂತ ಅವರು ಕೂಡ ಅನ್ಕೋತಾ ಇದಾರೆ. ಹೌದು ಸರ್, ಅವ್ರಿಗೂ ಹೌದು ಮನವರಿಕೆ ಆಗ್ತಿದೆ ಅಂತವ್ರೆಲ್ಲ ಸುಮ್ಮನೆ ಆಗ್ತಿದ್ದಾರೆ. ಆದ್ರೆ ಕೆಲವರು ಮಾತ್ರ ರೌಡಿಗಳು ಅಂತ ಹೇಳದ್ನಲ್ಲ, ಏನ್ ಮಾಡಕ್ ಇರ್ತಾರೆ ಅವರು. ಹೌದೌದು. ಹೆಂಗೆ ಅಂತ ಒಬ್ರು ನೆನೆ ಸುಮಾರು ಜನ ಲೇಡೀಸ್ ಮಾತಾಡಿರಂತೆ, ಯಾವನ ಹತ್ರ ಹೋಗಿ ಮಲ್ಕೊಂಡು ನಂಗೆ ದುಡ್ಡು ಕೊಡು ಅಂತ ಹೇಳ್ತಾರೆ ನೋಡಿ ಸರ್. ಮಾತಾಡ್ತಾರೆ ಅವ್ರು. ನಂಗೆ ರೆಕಾರ್ಡ್ಗಳು ಕೂಡ ಎಂತವ್ರಿಗಾದ್ರೂ ಕೋಪ ಬರೋ ಸರ್, ಒಡದಾಟ ಗಲಾಟೆ ಆಗೋದು ಅವಾಗ್ಲೇನೆ. ಅವಾಗ ಏನ್ ಮಾಡ್ತಾರೆ ಹೇಳಿ, ಒಂದು ಸಾಯ್ಬೇಕು ಇಲ್ಲ ಇವ್ರಿಗೆ ಹೊಡಿಬೇಕು. ಆಮೇಲೆ ಏನಿದೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಪರವಾಗಿ ಇರ್ತಾರೆ, ಯಾಕೆ ದುಡ್ಡಿದೆಲ್ಲ ಅವ್ರ ಹತ್ರ. ಹೌದು ಸರ್, ನಾವ್ ಹೇಳಿದ್ರೆ 10 ರೂಪಾಯಿ ಅಂತ ಹೋಗ್ಲಿ ಅಂತ ಬಿಡ್ತೀವಲ್ಲ, ಇದೇ 10 ರೂಪಾಯಿ ನಮ್ಮ ಮರ್ಯಾದೆ ತೆಗಿತಾ ಇರೋದು. ಇದೇ 10 ರೂಪಾಯಿ ಹೋಗ್ಲಿ ಅಂತ ಬಿಡ್ತಾ ಇದೀವಲ್ಲ, ಅದೇ ದುಡ್ಡೇ ನಮ್ ಪ್ರಾಣ ತೆಗಿತಾ ಇರೋದು. ಗೊತ್ತಾಯ್ತಾ? 10 ಕೋಟಿನ ಕಲೆಕ್ಟ್ ಮಾಡ್ಕೊಂಡು ಒಬ್ಬ ಹಣ ಬಾಕನ್ಗೆ ಕೊಟ್ಟಾಗ, ಹಣ ಬಾಕ ಕಾನೂನಿನ ಅಡಿನಲ್ಲಿ ಇದ್ದವನು ನಮ್ಮನೆ ಮಟ್ಟ ಹಾಕಕ್ ಕೊಡ್ತಾನೆ. ಈಗ್ಲಾರು ಕೇಳಿ 5 ರೂಪಾಯಿ 10 ರೂಪಾಯಿ ಅಂತ ಹೇಳ್ತೀವಲ್ಲ, ಇದು ಸಣ್ಣ ಅಮೌಂಟ್ ಅಲ್ಲ ಅಂತ. ಅದೇ ಸರ್ ನೋಡಿ ಸರ್, 20 ರೂಪಾಯಿ 5,000 ಕೋಟಿವರೆಗೂ ಆಗೈತೆ ಸ್ಕ್ಯಾಮ್ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಸುಮ್ನೆ 100 ಕೋಟಿ ಬಿಸಾಕ್ಬಿಡ್ತಾನೆ. ಅವಾಗ ನಾವೇ ಕಟ್ಟಿರ್ತೀವಿ ದುಡ್ಡು, ನಾವು ನೆಕ್ಸ್ಟ್ ಮಾತಾಡಕ್ಕಾಗಲ್ಲ. ನಮ್ ಬಾಯಿ ಮುಚ್ಚೋದಕ್ಕೆ ಒಬ್ಬ ಕಾನೂನಿಂದ ಒಬ್ಬನ ಕರ್ಕೊಂಡ್ ಬರ್ತಾರೆ, ಪೊಲೀಸ್ ಅವ್ರನ್ನೋ ಅಥವಾ ಇನ್ಯಾವನೋ ಮಿನಿಸ್ಟರ್ನೋ ಕರ್ಕೊಂಡ್ ಬರ್ತಾರೆ. ಮಾತಾಡದೆ ಮಟ್ಟ ಹಾಕೋದು. ಪೊಲೀಸ್ ಸ್ಟೇಷನ್ ಒಬ್ಬ ಪೊಲೀಸು ನಾನು ನಿಮ್ಗೆ ನ್ಯಾಯ ಕೊಡ್ತೀನಿ ಅಂತ ಎದೆ ತಟ್ಟಿ ನಿಂತ್ಕೊಂಡ್ಬಿಟ್ಟಾದ್ರೆ ಹಳ್ಳಿನಲ್ಲಿ ಹೆಣ್ಮಕ್ಳು ಸಂಭ್ರಮ ಪಡ್ತಾರೆ. ನನ್ನ ಇದಕ್ಕೆ ನನ್ನ ಸಹಾಯಕ್ಕೆ ಒಬ್ಬ ಪೊಲೀಸ್ ಹೌದೇನಿದ್ದೀನಿ ಅಂತ. ಇವತ್ತು ಯಾಕೆ ಜನ ನನ್ಗೆ ಎಷ್ಟೊಂದು 1000 ಜನ ಕಾಲ್ ಮಾಡ್ತಾರೆ ಹೇಳಿ. ಅದೇ 10 ರೂಪಾಯಿ, ಇದೇ 10 ರೂಪಾಯಿ ವಿಡಿಯೋ ಎಲ್ಲ ನೋಡಿ ನಾನು ಕಾಲ್ ಮಾಡಿದ್ದು. ಥ್ಯಾಂಕ್ ಯು. ಮಾಹಿತಿ ನಾನು ನನಗೆ ಆಗುವಷ್ಟು ನಾನು ತಿಳ್ಕೊಂಡಿದ್ದೆ, ಅವ್ರ ಹತ್ರ ಕ್ವಶನ್ ಮಾಡಿದ್ದೆ. ಈಗ್ಲಾದ್ರೂ ಯಾವತ್ತು ನಾವು ಸಣ್ಣ ಹಣ ಸಣ್ಣ ದುಡ್ಡು ಅಂತ ಬಿಡ್ತೀವೋ, ಅದ್ಯಾವತ್ತಿದ್ರು ನಮ್ಮ ಕುತ್ತಿಗೆಗೆ ಬರುತ್ತೆ. ಲೆಕ್ಕ ಕೇಳಬೇಕು, ಎಲ್ಲಿ ಭ್ರಷ್ಟಾಚಾರ ಲೆಕ್ಕ. ಹೌದೌದು. ಓಕೆ, ಇದು 2ನೇ ಪಾಯಿಂಟ್.